ಕೆಲವೇ ಕ್ಷಣಗಳಲ್ಲಿ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ರಾಮ ಮಂದಿರ ಮಾದರಿಯಲ್ಲಿ ನಿರ್ಮಾಣಗೊಂಡಿದೆ ನೂತನ ವಿಮಾನ ನಿಲ್ದಾಣ. 1450 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತದ್ದು ಈ ನೂತನ ವಿಮಾನ ನಿಲ್ದಾಣ. ಬೆಂಗಳೂರು ಅಯೋಧ್ಯೆಯ ಮಧ್ಯೆ ಏರ್ ಇಂಡಿಯಾ ನೇರ ವಿಮಾನ ಸಂಚಾರವನ್ನ ಮಾಡಲಿದೆ. ಸೊ ಈಗ ಸದ್ಯಕ್ಕೆ ಉದ್ಘಾಟನೆ ಆಗೋದೊಂದು ಬಾಕಿ ಇದೆ. ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅಂತ ಇಟ್ಟಿದ್ದಾರೆ. ಅದ್ಭುತವಾಗಿ ನಿಮಗೆ ಅಲ್ಲಿಗೆ ಹೋಗಬೇಕು ಅಂದ್ರೇನೆ ಇಡೀ ರಾಮಾಯಣದ ದರ್ಶನವೇ ನಿಮ್ಗೆ ಆಗ್ಬಿಡುತ್ತೆ. ಏರ್ಪೋರ್ಟ್ ಇಂದ ಹಿಡಿದು ರೈಲ್ ನಿಲ್ದಾಣಕ್ಕೆ ಹೋದ್ರೂ ಸಹ ಜನವರಿ 17ರಿಂದ ಬೆಂಗಳೂರಿನಿಂದ ವಿಮಾನಗಳು ಲಭ್ಯವಾಗುತ್ತೆ. ಬೆಳಗ್ಗೆ 8 ಗಂಟೆಗೆ 8 ಗಂಟೆ 5 ನಿಮಿಷಕ್ಕೆ ಹೋಗುತ್ತೆ. ಅಯೋಧ್ಯೆಗೆ ಬೆಳಗ್ಗೆ 10:25ಕ್ಕೆ ತಲುಪಲಿದೆ ವಿಮಾನ. ಸೊ ಎಲ್ಲವೂ ಕೂಡ ಈಗ ಅಯೋಧ್ಯೆಯ ಕಡೆಗೆ ಆಕರ್ಷಿಸ್ತಾ ಇದೆ. ಮೋದಿ ಅವರು ಗುಜರಾತ್ನಲ್ಲಿದ್ದಂಥ ಸಂದರ್ಭದಲ್ಲಿ ಗುಜರಾತ್ ಕಡೆಗೆ ಜನರನ್ನ ಆಕರ್ಷಣೆ ಮಾಡೋ ರೀತಿಯಲ್ಲಿ ಮಾಡಿದ್ರು. ಈಗ ಪ್ರಧಾನಿಗಳಾದ ನಂತರ ಅಯೋಧ್ಯೆ ಕಡೆಗೆ, ಫಸ್ಟ್ ಕಾಶಿ ಕಡೆಗೆ ಬರೋ ರೀತಿಯಲ್ಲಿ ಮಾಡಿದ್ರು. ಅದಾದ ನಂತರ ಅಯೋಧ್ಯೆ ಕಡೆಗೆ ಈಗ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದೆ ಇನ್ನು ಯಾವ ಕಡೆಗೋ, ಮಥುರಾ ಆಗುತ್ತೋ ಗೊತ್ತಿಲ್ಲ, ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ. ಸದ್ಯಕ್ಕೀಗ ಬಹಳ 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 ಆಕರ್ಷಣೀಯ ಕೇಂದ್ರ ಬಿಂದು, ಜೊತೆಗೆ ಶ್ರದ್ಧಾ ಕೇಂದ್ರ, ಜೊತೆಗೆ ಧಾರ್ಮಿಕ ಕೇಂದ್ರವಾಗಿ ಅಯೋಧ್ಯೆ ಮಾರ್ಪಡ್ತಾ ಇದೆ. ಮುಂಚೆಯಿಂದನೂ ಇತ್ತು, ಬಟ್ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಇದು ಅಯೋಧ್ಯೆನ, ಹೀಗೆ ಹೋಗಿ ರಾಮನ್ ನೋಡಬೇಕಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು. ಪಂಜರದ ಒಳಗಡೆಗೆ ಹೋಗಬೇಕಾಗಿತ್ತು. ಸುಮಾರು 600 ಮೀಟರ್ ಪಂಜರದ ಒಳಗಡೆಗೆ ನಡ್ಕೊಂಡು ಬರಬೇಕಾಗಿದ್ದಂಥದ್ದು. ಅದನ್ನು ನಡ್ಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತು ಅದೇ ಪಂಜರದ ಒಳಗಿಂದನೇ ಆಚೆ ಬರಬೇಕಾಗಿದ್ದು. ಅದು ಅಯೋಧ್ಯೆ ಇದ್ದಿದ್ದು. ಈಗ ಎಲ್ಲವೂ ಕೂಡ ಅಭಿವೃದ್ಧಿಗೊಂಡಿರುವಂಥ ಈ ಅಯೋಧ್ಯೆಯನ್ನು ನೋಡ್ತಾ ಇದ್ರೆ ಮರುಕಳಿಸ್ತಾ ಇದೆಯಾ ಆ ರಾಮರಾಜ್ಯ ಅಂತ ಹೇಳಿ. ಅಯೋಧ್ಯೆಯ ಆ ಗತವೈಭವ ಮತ್ತೆ ಎಲ್ಲವೂ ಕೂಡ ಮರುಕಳಿಸ್ತಾ ಇದೆಯಾ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಿಂದೆ ನೋಡಿದ್ದೆ ಅಂತ ಅಯೋಧ್ಯೆಯನ್ನ ಈಗೇನಾದರೂ ನೋಡ್ಬಿಟ್ರೆ ಹೌದಾ, ಹಿಂಗಿತ್ತಿದ್ದು ಹಿಂಗಾಗಿ ಹೋಯ್ತಾ ಅನ್ನೋ ರೀತಿಯಲ್ಲಿ ಇರುತ್ತೆ.